ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿವಲ್ಲಿ ನೋಡಿದ್ರಲ್ಲ, ಒಂದು ಯೂನಿಕ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ಯಾಕಂದರೆ ಯಾವ ಥರ ಎಡಿಟ್ ಮಾಡೋದಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಮೊದಲೇದಾಗಿ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು 9:16 ಡಿಕ್ಷನ್ ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸಾಂಗ್ ಇಷ್ಟ ನೋಡಿ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿದೆ, ಜಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಆಡಿಯೋನ. ಸೊ ಮಾಡ್ಕೊಂಡ ನಂತರ ಜಸ್ಟ್ ನೋಡಿ, ಇಲ್ಲಿ ಫಸ್ಟ್ನೇದು ನಂದು ಲಿರಿಕ್ಸ್ ಏನಿದೆ ಅಂದರೆ ಜಸ್ಟ್ ಸಾಂಗ್ ಇದೆ, ಮ್ಯೂಸಿಕ್ ಇದೆ. ಸೊ ಆಮೇಲೆ ನಂತರ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾ ಲಿರಿಕ್ಸ್ ಎಲ್ಲಿಂದ ಎಲ್ಲಿವರೆಗೂ ನಿಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಅಲ್ಲಿ ಜಸ್ಟ್ ಒಂದೊಂದು ಕೀಪ್ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಆ್ಯಡ್ ಮಾಡ್ಕೊಂಡಂತಾರೆ ನೀವು ಬ್ಯಾಗ್ ಬರಬೇಕು. ಸೊ ಮಾಡಿ ಬ್ಯಾಗ್ ಬಂದ ನಂತರ ನೋಡಿ, ನಿಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಜಸ್ಟ್ ನೀವು ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಅಲರ್ಟ್ ಮೋಷನ್ಗೆ. ಸೊ ಮಾಡ್ಕೊಂಡು ನೋಡಿ, ಅದು ಈ ಫುಲ್ ಪ್ರಾಜೆಕ್ಟ್ ಇರುತ್ತೆ. ಸೊ ಈ ಥರ ಸೊ ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ಫಸ್ಟ್ ಲೇಯರ್ ಇದೆಯಲ್ಲ, ಸೊ ಬ್ಲ್ಯಾಕ್ ಫೇಂಜಿ ಥರ ಕಾಣ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೋಬೇಕು ಅದನ್ನ, ಆ ಲೇಯರ್ನ. ಸೊ ಕಾಪಿ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಗ್ ಬಂದು ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ಗೆ ಹೋಗಿ ಜಸ್ಟ್ ಪೇಸ್ಟ್ ಮಾಡಬೇಕು ಈ ಥರ. ಸೊ ಪೇಸ್ಟ್ ಮಾಡಿದ ನಂತರ ಟೈಮರಿಂದ ಈ ಥರ ಮಾಡಿಕೊಂಡು, ಸೊ ಇವಾಗ ನೆಕ್ಸ್ಟು ಏನು ಮಾಡಬೇಕಂದ್ರೆ, ನೀವು ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಯಾವ ಫೋಟೋ ಎಡಿಟ್ ಮಾಡಬೇಕಂತ ಅಂದ್ಕೊಂಡ್ರಲ್ಲ, ಸೊ ಆ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲೇ ಮೇಲೆ ಟಿ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಇದೆಯಾ, ಸೊ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ ಮಾಡ್ಕೊಂಡ ನಂತರ ನಿಮ್ಮದು ವಿಡಿಯೋ ಲೆಂತ್ ಎಲ್ಲಿವರೆಗೂ ನೋಡಿ ಇದೆ ನೋಡಿ, ಸೊ ಅಲ್ಲಿವರೆಗೂ ಇದನ್ನ ಈ ಥರ ಮರ್ಜ್ ಮಾಡಿ. ಸೊ ಮಾಡಿದ ನಂತರ ನೋಡಿ, ಜಸ್ಟು ನೀವು ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಫಸ್ಟ್ ಲಿರಿಕ್ಸ್ ಏನು ಸ್ಟಾರ್ಟ್ ಆಗುತ್ತೆ ನೋಡಿ, ಲೈನ್ಸ್ ಏನು ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಅದನ್ನ ಟೈಪ್ ಮಾಡ್ಕೋಬೇಕು. ಸೊ ಹಲೋ ವಿಷ್ಣುವರ್ಧನ್, ಹಲೋ ಮಿಸ್ಟರ್ ಅಂತಿದೆ. ಸೊ ಅದನ್ನ ನೋಡಿ ಈ ಥರ ಹಲೋ ಮಿಸ್ಟರ್. ಸೊ ಈ ಥರ ಟೈಪ್ ಮಾಡಿಕೊಂಡು ಇಲ್ಲಿ ಕಲರ್ನ ವೈಟ್ ಇಟ್ಕೊಂಡು ನೀವು ಚಿಕ್ಕಿ ರೆಬೋಟ್ ಅಂತ ಒಂದು ಫೌಂಟ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ನೀವು ಆ್ಯಡ್ ಮಾಡ್ಕೊಂಡ ನಂತರ ಜಸ್ಟು ಕೀಪ್ ಫ್ರೇಮ್ ಎಲ್ಲಿವರೆಗೂ ಇದೆ ನೋಡಿ, ಲೈನ್ ಎಲ್ಲಿವರೆಗೂ ಇದೆ ನೋಡಿ, ಅಲ್ಲಿವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಸೊ ನಾ ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಫೌಂಟ್ನ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕು ಈ ಥರ. ಸೊ ಕಾಪಿ ಮಾಡ್ಕೊಂಡ್ರಂತ ನೀವು ಪ್ರಾಜೆಕ್ಟ್ಗೆ ಹೋಗಿ ಈ ಲೇಯರಿಗೆ ಈ ಥರ ಪೇಸ್ಟ್ ಮಾಡಬೇಕು. ನೋಡಿ, ಎಫೆಕ್ಟು ಆ್ಯಡ್ ಆಗಿರುತ್ತೆ ನೋಡಿ, ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದ ನಂತರ ಏನು ಮಾಡಬೇಕಂದ್ರೆ, ನೀವು ಇದನ್ನೇ ಕಾಪಿ ಲೇಯರ್ ಮಾಡಿಕೊಂಡು, ಸೊ ನಿಮ್ಮದು ಎಷ್ಟು ಕೀಪ್ ಫ್ರೇಮ್ ಇದೆ ನೋಡಿ ಅಷ್ಟಕ್ಕೂ ಈ ಥರ ಪೇಸ್ಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ವಿಷ್ಣುವರ್ಧನ್. ಸೊ ಈ ಥರ ಟೈಪ್ ಮಾಡಿಕೊಂಡು, ಸೊ ಎಲ್ಲ ಕೀಪ್ ಫ್ರೇಮ್ಗೂ ನೀವು ಈ ಥರ ಟೈಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಜಸ್ಟ್ ಅಷ್ಟೇ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ. ಈ ಥರ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ನೀವು ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ನೀವು ಇಮೋಜಿನ ಹಾಕ್ರಿ, ನಿಮ್ಗೆ ಇಷ್ಟ ಆಗಿರೋ ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆ್ಯಡ್ ಮಾಡ್ಕೊಂಡ ನಂತರ ಮೇಲೆ ಇದನ್ನ ಕಲರಲ್ಲಿ ಹೋಗಿ ಈ ಥರ ಇದನ್ನ ಪೂರ ಕಮ್ಮಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದಕ್ಕೆ iOS 18 ಅಂತ ಫೌಂಟ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಸೆಂಟ್ರಲ್ ಬರೋ ಕ್ಲಿಕ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ಈ ಥರ ಕಮ್ಮಿ ಮಾಡ್ಕೊಳ್ಳಿ. ಸೊ ಜಸ್ಟ್ ಕಮ್ಮಿ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ, ನೀವು ಮೂಮೆಂಟ್ ಟ್ರಾನ್ಸ್ಫರಿಂದ ಈ ಥರ ಲಿರಿಕ್ ಕೆಳಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನಿಮ್ಮ ವಿಡಿಯೋ ಎಲ್ಲಿವರೆಗೂ ಲೆಂತ್ ಎಲ್ಲಿವರೆಗೂ ಇದು ಅನಿಸೋ ಅಲ್ಲಿವರೆಗೂ ಈ ಥರ
ಸ್ವಲ್ಪ ಇಂಕ್ರೀಸ್ ಮಾಡ್ಕೊ. ಸೊ ಇಂಕ್ರೀಸ್ ಮಾಡ್ಕೊಂಡ ನಂತರ ನೋಡಿ, ಇಂಕ್ರೀಸ್ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ನೀವು ಈಗ ಮತ್ತೆ ಬ್ಯಾಕ್ ಬರಬೇಕು. ನಾವು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು, ಸೊ ಇಲ್ಲಿ ಒಂದು ಲೇಯರ್ ಇರುತ್ತೆ ಮೇಲೆ. ಸೊ ಅದನ್ನ ಈ ಥರ ಕಾಪಿ ಮಾಡಿಕೊಂಡು, ಸೊ ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ನೀವು ಫೋಟೋ ಎಲ್ಲಿಂದ ಆ್ಯಡ್ ಮಾಡಿರ್ತೀರಲ್ಲ, ಸೊ ಅಲ್ಲಿ ಜಸ್ಟ್ ಈ ಥರ ಇದನ್ನ ಪೇಸ್ಟ್ ಮಾಡಬೇಕು. ಸಾರಿ, ಈ ಪ್ರಾಜೆಕ್ಟ್ ಅಲ್ಲ, ಅದು ಆ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ನೀವು ಎಲ್ಲಿಂದ ಮಾಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಎಲ್ಲಿಂದ ಫೋಟೋ ಆ್ಯಡ್ ಮಾಡ್ತೀರಲ್ಲ, ಸೊ ಜಸ್ಟ್ ಅಲ್ಲಿ ಹೋಗಿ ಈ ಥರ ಪೇಸ್ಟ್ ಮಾಡಿದರೆ ನೋಡಿ ಈ ಥರ ಒಂದು ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋದ ಎಡಿಟ್ ಮಾಡೋದು, ಸಿಂಪಲ್ ಆಗಿದೆ. ಸೊ ನೋಡಿ, ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.